ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ನೋಡೋಣವಾ. ಆಕ್ಚುಲಿ ಈ ನಡುವೆ ನನ್ನ ಮಗ ತುಂಬಾ ಹಠ ಮಾಡ್ತಾನೆ. ಏನಾದ್ರೂ ಬೇಕು ಅಂದ್ರೆ ಅದ್ ಬೇಕೇ ಬೇಕು, ಕೊಡೋವರೆಗೂ ಬಿಡಲ್ಲ. ಇದು ತುಂಬಾ ಹಠ ಮಾಡ್ತಾನೆ, ತುಂಬಾ ಅಡಮೆಂಟ್ ಆಗ್ತಾ ಇದ್ದಾನೆ ಈ ನಡುವೆ ಅಂತ ಅದೊಂದು ಫೀಲಿಂಗ್ ನಂಗೆ ತುಂಬಾ ದಿನದಿಂದ ಇತ್ತು. ಬಟ್ ಈ ನಡುವೆ ರೀಸೆಂಟ್ಲಿ ವ್ಲಾಗ್ಸ್ ಎಲ್ಲ ಶೂಟ್ ಮಾಡೋದ್ ಸ್ಟಾರ್ಟ್ ಮಾಡ್ದಾಗಿಂದ ನನ್ನ ಪಾಯಿಂಟ್ ಆಫ್ ವ್ಯೂ, ಲೈಕ್ ಆ ಒಪಿನಿಯನ್ನೇ ಚೇಂಜ್ ಆಗ್ಬಿಟ್ಟಿದೆ. ಕಂಪ್ಲೀಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ನ ನಾನು ಅವ್ನ ಬಿಹೇವಿಯರ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಈ ನಡುವೆ. ಎಸ್ಪೆಷಲಿ ವ್ಲಾಗ್ಸ್, ಡೈಲಿ ವ್ಲಾಗ್ ಶೂಟ್ ಮಾಡೋದು ಸ್ಟಾರ್ಟ್ ಮಾಡ್ದಾಗಿಂದ ಅದೇನು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಗೈಸ್ ನಿಮಗೆ. ಸೊ ಬೆಳಗ್ಗೆ ಅವನ್ನ ಸ್ಕೂಲಿಗೆ ಬಿಟ್ಟು ನಾವು ಮನೆಗೆ ಬಂದು, ಐ ಮೀನ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದು ತಿಂಡಿ ಮಾಡ್ಕೊಂಡು ತಿನ್ವಿ. ಪಣಿಗೆ ಇವತ್ತು ಕೆಲಸ ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗೋಗಿತ್ತು ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಇತ್ತು, ಅವನಿಗೆ ಫ್ರೀನೇ ಆಗಲಿಲ್ಲ. ಹಾಗಾಗಿ ಇವತ್ತು ವರ್ಕ್ ಸ್ಟೇಷನ್ ಹತ್ರನೇ ತಿಂಡಿನೂ ಮಾಡ್ಕೊಂಡ್ರು, ಲೈಕ್ ಲ್ಯಾಪ್ಟಾಪ್ ಮುಂದೆನೆ ತಿಂಡಿ ಮುಗಿಸ್ಕೊಂಡ್ರು. ಅವ್ರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ನಾನು ಕೂತ್ಕೊಂಡು ತಿನ್ನೋವಾಗ ಲಾಸ್ಟಲ್ಲಿ ಅವರು ಬಂದು ಜಾಯಿನ್ ಆದರು. ಸೊ ಇಬ್ರು ಒಟ್ಟಿಗೆ ತಿಂಡಿ ತಿನ್ವಿ. ಇದೇನೋ ಒಂಥರ ಖುಷಿ, ಇಬ್ರು ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ರೆ, ತಿಂಡಿ ತಿಂದ್ರೆ ಈ ನಡುವೆ. ಸೊ ಅದಾದ್ಮೇಲೆ ಇಬ್ರು ಸ್ಕೂಲಿಗೆ ಹೋಗಿ ಮಗುನ್ ವಾಪಸ್ ಕರ್ಕೊಂಬಂದ್ವಿ. ಬರ್ತಾ ದಾರಿಲಿ ಎಷ್ಟೊಂದು ಹಸುಗಳಿತ್ತು ಇವತ್ತು. ಒಂದಂತೂ ತುಂಬಾ ಸಣ್ಣ ಕರು ಹಾಲು ಕುಡಿತಿತ್ತು. ಇದನ್ನ ನೋಡಕ್ ನಂಗೆ ತುಂಬಾ ಮುದ್ದಾಗ್ ಅನ್ನಿಸ್ತು. ಅದನ್ನ ಮಾತ್ರ ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ದಾರಿಲಿ ಹೋಗ್ತಾ ಎಳ್ನೀರು ಕುಡ್ಕೊಂಡು ಹೋಗೋಣ ಅನ್ಕೊಂಡ್ವಿ, ಬಿಕಾಸ್ ನಂಗೆ ತುಂಬಾ ಹೀಟ್ ಆಗ್ಬಿಟ್ಟಿದೆ ಬಾಡಿ, ಹೀಟ್ ಬಬಲ್ಸ್ ಎಲ್ಲ ಪಾಪಪ್ ಆಗ್ತಾ ಇದೆ ಮುಖದಲ್ಲಿ. ಹಾಗಾಗಿ ಸೊ ನೋಡಿ, ಇವನು ಎಳ್ನೀರು ಕುಡಿದ್ಮೇಲೆ ಗಂಜಿನ ಅವ್ನ್ಗೆ ಎಳ್ನೀರು ಪೀಸಲ್ಲಿ ತಿನ್ನಕ್ ಬರ್ತಾ ಇರ್ಲಿಲ್ಲ. ಬಟ್ ಅವ್ನು ಬಿಡ್ಲೇ ಇಲ್ಲ, ಇಲ್ಲ ನಾನೇ ತಿಂತೀನಿ, ನಾನೇ ಟ್ರೈ ಮಾಡ್ತೀನಿ, ನೀನು ಹೆಲ್ಪ್ ಮಾಡು ಸಾಕು ಅಂತ ಹೇಳಿ ಕೊನೆಗೆ ಅವನೇ ಕಲ್ತು ತಿಂದ. ಹೀಗೆ ಎಷ್ಟೊಂದು ವಿಷಯ ಅವ್ರ ಡ್ಯಾಡಿಗೆ ಹಾರ್ಟ್ ಹೇಳ್ಕೊಡೋದಾಗಿರ್ಲಿ. ಆ್ಯಂಡ್ ಬೆಳಗ್ಗೆ ಇವತ್ತು ನನ್ನ ವಾಚ್ ಕಾಣಿಸ್ಲಿಲ್ಲ, ಪರವಾಗಿಲ್ಲ ಟೈಮ್ ಆಗ್ತಾ ಇದೆ ಹೋಗೋಣ ಅಂದ್ರೆ, ಇಲ್ಲ ನಾನು ಹುಡುಕ್ತೀನಿ, ನಾನು ತಂದ್ಕೊಡ್ತೀನಿ ಅಂತ ಹೇಳಿ ತಂದ್ಕೊಟ್ಟ. ಆ್ಯಂಡ್ ಮನೆಗೆ ಹೋಗ್ತರು ಅಷ್ಟೇ, ನಾಯಿಗೆ ಬೂಬು ಆಗಿತ್ತಲ್ಲ, ನಾನು ಅದು ಹೇಗಿದೆ ಅಂತ ನೋಡ್ಲೇಬೇಕು ಅಂತ ಹೇಳಿ ನೋಡ್ಕೊಂಬಂದಿದ್ದು. ಏನಾದರೂ ಹೊಸ್ತು ಕಲಿಬೇಕು, ಈಗ ಸ್ಲ್ಯಾಂಟಿಂಗ್ ಲೈನ್ ಆಮೇಲೆ ಕರ್ವ್ ಲೈನ್ಸ್ ಎಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಅವ್ನು ಬಿಡ್ಲಿಲ್ಲ, ಹೋಮ್ವರ್ಕ್ ಬರ್ದಾಗೋಯ್ತು ಸಾಕು ಅಂದ್ರೂ ಹೊಸ ಪೇಪರ್ ತೊಗೊಂಡು ಅವನೇ ಸ್ಕ್ರ್ಯಾಚ್ ಮಾಡಿ ಬರೆಯೋದು, ಹೀಗೆಲ್ಲ ಟ್ರೈ ಮಾಡಿ ಕಲ್ತ. ಓಕೆ, ಆ ನಾಟ್ ಗಿವಿಂಗ್ ಅಪ್ ಆಟಿಟ್ಯೂಡ್ ಇಂದ ಪಾಸಿಟಿವ್ ಆಗೂ ಇದೆ ಇವನಲ್ಲಿ ಅನ್ಕೊಂಡು ಸ್ವಲ್ಪ ಖುಷಿ ಪಡ್ತಾ ಇದ್ದೀನಿ. ಸಂಜೆ ಮಳೆ ಬಂದ್ ವೆದರ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಆಕ್ಚುಲಿ. ಸೊ ಹೊರಗಡೆ ಹೋಗಿ ಬಿಸಿಗೆ ಸ್ವಲ್ಪ ಚಳಿಗೆ ಖಾರವಾಗಿ ಬೇಕು ಅನ್ನಿಸ್ತಲ್ಲ, ಸೊ ಚಾಟ್ಸ್ ತಿನ್ಕೊಂಡು ಬಂದ್ವಿ. ಇದಾಗಿತ್ತು ನನ್ನ ದಿನ. ಸೊ ಬ್ಲಾಗ್ಸ್ ಅನ್ನೋದನ್ನ ನಾನು ಸ್ಟಾರ್ಟ್ ಮಾಡಿ ನಂಗೆ ಏನು ಪಾಸಿಟಿವ್ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ನಾನು ಈ ನಡುವೆ ತುಂಬಾನೇ ಹೊಸ ಪರ್ಸ್ಪೆಕ್ಟಿವ್ಸ್ನ ನೋಡ್ತಾ ಇದ್ದೀನಿ, ಎಸ್ಪೆಷಲಿ ನನ್ನ ಮಗನಲ್ಲಿ. ಅದಂತೂ ನಂಗೆ ತುಂಬಾ ಖುಷಿ ನನ್ನಲ್ಲಿದೆ. ಅದೇ ಖುಷಿಯಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೈಸ್. ಸಿ ಆಲ್ ಇನ್ ನೆಕ್ಸ್ಟ್ ವಿಡಿಯೋ.